ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಇದೀಗ ಹೆಡ್ಲೈನ್ಸ್. ನಾಡೋಜ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿದ್ದ ಮರಗಳ ಮಾರಣ ಹೋಮ. ಏಕಾಏಕಿ ಮರಗಳನ್ನು ತೆರವುಗೊಳಿಸಿದ ಬೇಲೂರು ತಹಸೀಲ್ದಾರ್. ಕೂಡಲೇ ಇವರನ್ನ ಅಮಾನತು ಮಾಡುವಂತೆ ಮಲೆನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ದರ್ಶನ್ ಆಗ್ರಹ. 110ನೇ ಡಿ ದೇವರಾಜ ಅರಸ್ ಜನ್ಮದಿನ, ಜಿಲ್ಲಾದ್ಯಂತ ಅರ್ಥಪೂರ್ಣ ಆಚರಣೆ. ಸಮಾಜ ಪರಿವರ್ತನೆಗೆ ದಾರಿದೀಪವಾದ ದೇವರಾಜ್ರವರಿಗೆ ಶ್ಲಾಘನೆ. ನಿಯಂತ್ರಣ ತಪ್ಪಿ ಕೆರೆಗೆ ಬಿದ್ದ ಕಾರು, ಮಹಿಳೆ ದಾರುಣ ಸಾವು. ಜೊತೆಯಲ್ಲಿದ್ದ ಸ್ನೇಹಿತ ಬಚಾವ್. ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರಿಂದ ವಾಹನ ತಡೆದು ಆಕ್ರೋಶ. ಬೇಲೂರು ತಾಲೂಕಿನ ಚಂದನಹಳ್ಳಿ ಗ್ರಾಮದ ಬಳಿ ಘಟನೆ. ದಿವಂಗತ ಡಿ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಪಾರ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಉತ್ತಮ ಜನನಾಯಕರಾಗಿ ಕೆಲಸ ಮಾಡಿದ್ದಾರೆ ಎಂದು ಹಾಸನ ಜಿಲ್ಲಾ ಪಂಚಾಯಿತಿ ಸಿಇಒ ಬಿ.ಆರ್. ಪೂರ್ಣಿಮಾ ತಿಳಿಸಿದರು. ಡಿ ದೇವರಾಜ್ ಅರಸ್ರವರ ಜನ್ಮದಿನಾಚರಣೆ ಅಂಗವಾಗಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಇಂದು ಆಯೋಜಿಸಿದ್ದ ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿ.ಆರ್. ಪೂರ್ಣಿಮಾ ದೇವರಾಜ್ ಅರಸ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ದೇವರಾಜ್ ಅರಸ್ರವರು ಮಾಜಿ ಮುಖ್ಯಮಂತ್ರಿಗಳಾಗಿ ಅಪಾರ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಉತ್ತಮ ಜನನಾಯಕರಾಗಿ ಕೆಲಸ ಮಾಡಿದ್ದಾರೆ. ಅವರು ಜಾರಿಗೆ ತಂದ ಪ್ರಮುಖ ಯೋಜನೆಗಳ ಪೈಕಿ ಉಳುವವನೇ ಭೂಮಿಯ ಒಡೆಯ ಎಂಬ ಯೋಜನೆ ಲಕ್ಷಾಂತರ ಭೂಮಿ ಇಲ್ಲದ ರೈತರು ಭೂಮಿ ಹೊಂದುವಂತೆ ಆಯಿತು. ಇದರಿಂದ ಗುತ್ತಿಗೆ ಆಧಾರದಲ್ಲಿ ಉಳುಮೆ ಮಾಡುತ್ತಿದ್ದ ರೈತರು ತಾವು ಉಳುಮೆ ಮಾಡುತ್ತಿದ್ದ ಭೂಮಿಯನ್ನು ತನ್ನದಾಗಿಸಿಕೊಳ್ಳುವ ಅವಕಾಶ ಸಿಕ್ಕಿತು. ಇಂತಹ ಪರಿಣಾಮಕಾರಿ ಯೋಜನೆಗಳನ್ನು ಜಾರಿಗೆ ತಂದು ಜನ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಿದರು. ಆಮೇಲೆ ಅಲ್ಲಿಗೂ ಫೋನ್ ಮಾಡುತ್ತೆ, ಬಂದಿಲ್ಲ ಇನ್ನು. ನಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಾಗ ಹಲವಾರು ಜನಪರ ಕಾರ್ಯಗಳನ್ನು ಮಾಡಿದ್ರು. ಉಳುವವನಿಗೆ ಭೂಮಿ ನೀಡೋದ್ರ ಮೂಲಕ ಹಲವಾರು ಸಾವಿರಾರು ಮನೆಗಳ, ಲಕ್ಷಾಂತರ ಮನೆಗಳ ಬೆಳಕಾಗಿ ಅವರು ಬಂದರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಎಲ್ಲ ಹಿಂದುಳಿದ ವರ್ಗದವರು, ದಲಿತ ವರ್ಗದವರು ಎಲ್ಲರನ್ನೂ ಕೂಡ ಅವರು ಮುನ್ನೆಲೆಗೆ ತರುವ ಪ್ರಯತ್ನವನ್ನು ಮಾಡಿದರು. ಅವರು ಹಾಕಿಕೊಟ್ಟ ದಾರಿ ಇಂದು ನಮಗೆ ಎಲ್ಲ ಬೆಳಕಾಗಿದೆ ಅಂತ ಭಾವಿಸ್ತೀನಿ. ಆ ದಾರಿಯಲ್ಲಿ ನಾವು ಮುನ್ನಡೆಯೋಣ ಅಂತ ಭಾವಿಸ್ತೀನಿ. ಬೇಲೂರು ತಾಲೂಕು ಕಚೇರಿಯ ಆವರಣದಲ್ಲಿ ನಾಡೋಜ ಸಾಲುಮರದ ತಿಮ್ಮಕ್ಕ ನೆಟ್ಟಿ ಪೋಷಿಸಿದ ಮರಗಳನ್ನು ತೆರವುಗೊಳಿಸಿದ ಹಿನ್ನೆಲೆ ತಾಲೂಕು ದಂಡಾಧಿಕಾರಿಗಳನ್ನು ಅಮಾನತು ಮಾಡಬೇಕು ಎಂದು ಮಲೆನಾಡು ರಕ್ಷಣಾ ಸೇವೆ ಆಗ್ರಹಿಸಿದೆ. ಬೇಲೂರು ತಾಲೂಕು ಕಚೇರಿ ಆವರಣದಲ್ಲಿ 2011ರಂದು ನಾಡೋಜ ಸಾಲುಮರದ ತಿಮ್ಮಕ್ಕನವರು ನೆಟ್ಟಿ ಪೋಷಿಸಿದ್ದ
ಸುಮಾರು 25ಕ್ಕೂ ಹೆಚ್ಚು ಮರಗಳನ್ನು ಅಲ್ಲಿಯ ತಹಸೀಲ್ದಾರ್ ಅವರು ಏಕಾಏಕಿ ತೆರವುಗೊಳಿಸಿದ್ದಾರೆ. ಇದನ್ನು ಪ್ರಶ್ನಿಸಿದ್ದಕ್ಕೆ ಉಡಾಫೆಯ ಪ್ರತಿಕ್ರಿಯೆ ನೀಡಿದ್ದಾರೆ. ಆದ್ದರಿಂದ ತಹಸೀಲ್ದಾರ್ ಅವರನ್ನು ಈ ಕೂಡಲೇ ಅಮಾನತು ಮಾಡಿ ತೆರವು ಮಾಡಲಾದ ಜಾಗದಲ್ಲಿಯೇ ಮತ್ತೆ ಗಿಡಗಳನ್ನು ಅವರಿಂದ ನಡೆಸಬೇಕೆಂದು ಮಲೆನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ದರ್ಶನ್ ಮಲೆನಾಡು ಒತ್ತಾಯಿಸಿದರು. ಸಾಲುಮರದ ತಿಮ್ಮಕ್ಕನವರು ಪರಿಸರ ರಾಯಭಾರಿ ಕರ್ನಾಟಕ ಸರ್ಕಾರ ಇವರು 2011ರಿಂದ ತುಂಬ ಗಿಡಗಳನ್ನು ಆ ಆವರಣದಲ್ಲಿ ನೆಟ್ಟು ಪೋಷಣೆ ಮಾಡಿ ಬೆಳೆಸಿರ್ತಾರೆ. ಅದು ತುಂಬ ದೊಡ್ಡ ಮರಗಳಾಗಿದ್ವು. ಕೆಲವೊಂದು ಗಿಡಗಳು ಹೋಗಿದ್ವು. ಈಗ 1-2 ವರ್ಷದ ಮುಂಚೆ ಅವ್ರ ನೇತೃತ್ವದಲ್ಲೇ ಆ ಗಿಡಗಳನ್ನೆಲ್ಲ ಮತ್ತೆ ಹೊಸ ಗಿಡಗಳನ್ನ ಹಾಕೋಂಥ ಕಾರ್ಯ ಆಗಿತ್ತು. ಆ ಗಿಡಗಳನ್ನ ಈಗ ಏನು ಅಲ್ಲಿ ತಹಶೀಲ್ದಾರ್ ಇದ್ದಾರೆ, ಏಕಾಏಕಿ ಅವ್ರು ಹಾಕಿದ ಅಷ್ಟೂ ಗಿಡಗಳನ್ನು ಸಹ ತೆರವು ಮಾಡಿರ್ತಾರೆ. ಆ ಒಂದು ವಿಚಾರ ಅಲ್ಲಿ ಸ್ಥಳೀಯರು ಅವರ ದತ್ತು ಮಗಾದ ಉಮೇಶ್ ಅವರಿಗೆ ದೂರವಾಣಿ ಕರೆ ಮುಖಾಂತರ ಮಾಡಿ ತಿಳಿಸಿದಾಗ ಅವರು ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿ ಆ ಗಿಡ ಮರಗಳನ್ನೆಲ್ಲ ತೆಗೆದಾಕಿರೋದು ಏನಕ್ಕೆ, ಏನು ಉದ್ದೇಶದಿಂದ ಅಂತ ಪ್ರಶ್ನೆ ಮಾಡಿದ್ದಕ್ಕೆ, ಅದನ್ನು ನೀವು ಯಾರು ಕೇಳೋದಕ್ಕೆ, ನನ್ನ ಇಷ್ಟ, ನಾನು ತೆಗೆದಾಕಿದ್ದೀನಿ, ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನೋ ಉಡಾಫೆ ಉತ್ತರಗಳನ್ನು ಕೊಟ್ಟಿರ್ತಾರೆ. ಆ ಸ್ಥಳಕ್ಕೆ ಮೊನ್ನೆ ನಾಡೋಜ ಸಾಲುಮರದ ತಿಮ್ಮಕ್ಕ ಅವರು ಸಹ ಭೇಟಿ ನೀಡಿರ್ತಾರೆ. ತುಂಬ ಅಂದರೆ ಅದು ಹೇಳಕ್ಕೆ ಅಸಾಧ್ಯವಾದಷ್ಟು ಅವರು ಮನಸ್ಸಿಗೆ ನೋವು ಮಾಡಿಕೊಂಡು ದುಃಖಿತರಾಗಿ ಅಲ್ಲಿಂದ ಹೋಗಿರ್ತಾರೆ. ಅವರ ಹೆಸರಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು 2017-18ನೇ ಸಾಲಿಂದ 224 ವಿಧಾನಸಭಾ ಕ್ಷೇತ್ರದಲ್ಲೂ ಅವ್ರ ಹೆಸರಲ್ಲಿ ಪಾರ್ಕ್ಗಳನ್ನ ಮಾಡಿ ಗಿಡಗಳನ್ನ ನೆಟ್ಟು ಗಿಡಗಳನ್ನ ಬೆಳೆಸೋದಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ಈ ರೀತಿ ಆಮೇಲೆ ಈ ನಮ್ಮ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಸಾಲುಮರದ ತಿಮ್ಮಕ್ಕ ಅವ್ರ ಹೆಸರಲ್ಲಿ ಪಠ್ಯಕ್ರಮಗಳನ್ನೇ ಅಳವಡಿಸಿದೆ. ಅಂಥ ಒಂದು ಮಹಾನ್ ವ್ಯಕ್ತಿ ಅವರೂರಲ್ಲಿ ನೆಟ್ಟಿದ್ದ ಗಿಡಗಳನ್ನ ಈ ಥರ ತೆರವುಗೊಳಿಸಿ ಈ ಥರ ಮಾಡಿದ್ದಾರೆ. ಹಾಗೂ ಇವತ್ತಿನ ಏನು ಸರ್ಕಾರ ಇದೆ, ಇದ್ರದ್ದು ಅರಣ್ಯ ಇಲಾಖೆ ಸಚಿವರಿದಾರಲ್ಲ ಈಶ್ವರ್ ಖಂಡ್ರೆ ಅವರಂತೂ ಈ ಪರಿಸರ ಉಳಿಸ್ಬೇಕು, ಅರಣ್ಯನ ಉಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ತುಂಬ ಕಾರ್ಯಗಳನ್ನ, ತುಂಬ ನಿಷ್ಠೆಯಿಂದ ಕಾರ್ಯಗಳನ್ನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅವರ ಇಲಾಖೆ ಅಧಿಕಾರಿಯಿಂದನೇ ಈ ರೀತಿ ವರ್ತನೆ ಆಗಿರೋದು ತುಂಬ ಖಂಡನೀಯ. ಈ ಕೂಡಲೇ ಅವರನ್ನು ಈ ಜಿಲ್ಲಾಡಳಿತ, ಕರ್ನಾಟಕ ಸರ್ಕಾರ ಅಮಾನತು ಮಾಡಿ ಅದು ಏನವರು ಆ ಗಿಡಗಳನ್ನ ತೆರವು ಮಾಡಿದ್ದಾರೆ ಅಲ್ಲಿ ಮತ್ತೆ ಅವರಿಂದ ಗಿಡಗಳನ್ನ ನಡೆಸುವಂಥ ಕಾರ್ಯನ ಮಾಡಬೇಕು ಅಂತ ಮಲೆನಾಡು ರಕ್ಷಣಾ ಸೇನೆ ತೀವ್ರವಾಗಿ ವಿರೋಧಿಸ್ತಾ ಒಂದು ಹೋರಾಟ ಮಾಡ್ತಿದೆ. ಹಾಗೂ ಅಮ್ಮವರು, ಅಜ್ಜಿಯವರು ಸಹ ಮೊನ್ನೆ ಬಂದು ಸ್ಥಳವನ್ನು ನೋಡ್ಕೊಂಡೋಗಿ ತುಂಬ ನೋವಿನಿಂದಿದ್ದಾರೆ. ಅವರಾಗಲೇ ಈಗ ಹೋರಾಟ ಮಾಡೋರಿದ್ರು. ಅವ್ರಿಗೆ ವಯಸ್ಸು 114 ವರ್ಷ. ಈ ವಾತಾವರಣ ಸರಿ ಇಲ್ಲದೆ ಇರೋ ಕಾರಣ, ಅವ್ರಿಗೆ ಆರೋಗ್ಯದ ಸಮಸ್ಯೆ ಇರೋ ಕಾರಣ ಸೋಮವಾರದ ನಂತರ ಬೆಂಗಳೂರಿನ ಗಾಂಧಿ ಪ್ರತಿಮೆ ಹತ್ರ ಧರಣಿ ಕೂರವರಿದ್ದಾರೆ. ಅವ್ರ ಜೊತೆ ಮಲೆನಾಡು ರಕ್ಷಣಾ ಸೇನೆ ಸಹ ಆ ಒಂದು ಧರಣಿಯಲ್ಲಿ ಭಾಗಿಯಾಗುತ್ತೆ. ಹಾಗಾಗಿ ದಯಮಾಡಿ ಸರ್ಕಾರ ಈ ವಿಚಾರವಾಗಿ ಆದಷ್ಟು ಬೇಗ ಕ್ರಮ ಕೈಗೊಂಡು ಆ ಅಧಿಕಾರಿನ ಏನು ತಹಶೀಲ್ದಾರ್ ಇದ್ದಾರೆ ಅವರನ್ನು ಅಮಾನತು ಮಾಡಿ ಮತ್ತೆ ಅವ್ರು ತೆರವು ಮಾಡಿರೋ ಜಾಗದಲ್ಲಿ ಗಿಡಗಳನ್ನ ಹಾಕೊಡ್ಬೇಕು ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಿದ್ದೇವೆ. ಹೋಗಿ ಬಂದಿದ್ವಿ. 2 ವರ್ಷದ ಮುಂಚೆ ಹೋಗಿದ್ದ ಗಿಡಗಳನ್ನ ರಿಪ್ಲೇಸ್ ಮಾಡಿದ್ವು. ಅದೇ ಟ್ರಸ್ಟಿಂದನೇ ಮಾಡಿದ್ರು. ಆ ಗಿಡಗಳನ್ನು ಸಹ ಕಿತ್ತಾಕಿದ್ದಾರೆ. ಟೋಟಲ್ ಒಂದು 25ರಿಂದ 30 ಗಿಡಗಳು ಹೋಗಿದೆ. ಒಂದು 2-3 ಮರ ಮಾತ್ರ ಬಿಟ್ಟಿದ್ದಾರೆ. ಇಲ್ಲ, ನಾವು ಮಾತಾಡ್ಸಿಲ್ಲ. ಅವರು ಅವ್ರ ದತ್ತು ಮಗ ಉಮೇಶ್ ಅವರು ಆ ಸ್ಥಳಕ್ಕೆ ಹೋದಾಗ ತೆರವು ಮಾಡಿದ ಕೂಡಲೇ ಹೋಗಿದ್ದಾರೆ. ಹೋದಾಗ ಯಾವುದೇ ರೀತಿ ಒಂದು ನ್ಯಾಯಯುತವಾದ ಹೇಳಿಕೆ ಕೊಡದಲೆ ಉಡಾಫೆಯಿಂದ ನೀವ್ಯಾರು ಕೇಳೋದಕ್ಕೆ ನಮ್ಮಿಷ್ಟ, ನಾವು ತೆಗ್ದಿದ್ದೀವಿ, ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅನ್ನೋ ಉಡಾಫೆ ಉತ್ತರವನ್ನು ಕೊಟ್ಟಿದ್ದಾರೆ. ಅವ್ರ ಉತ್ತರ ಏನೇ ಕೊಡೋದಿರಲಿಲ್ಲ, ತೆಗ್ದಿರೋದೇ ಪ್ರಪ್ರಥಮವಾಗಿ ತಪ್ಪದು. ಏನೂ ರೋಡಲ್ಲಿ ಇತ್ತಿಲ್ಲ, ಯಾರಿಗೂ ಏನು ತೊಂದರೆ ಆಗ್ತಿತ್ತಿಲ್ಲ. ಅದು ಹಾಕಿರೋದು ಸಾಲುಮರದ ತಿಮ್ಮಕ್ಕನವರು. ಇಡೀ ವಿಶ್ವ ಬಿಡುಗಡೆ ಮಾಡಿರೋ 100 ಪ್ರಭಾವಿ ಮಹಿಳಾ ಪಟ್ಟಿಯರಲ್ಲಿ ಅವ್ರ ಹೆಸರಿದೆ. ಅಂಥ ಒಬ್ಬರು ಪರಿಸರ ಪ್ರೇಮಿ ಹಾಕಿರೋ ಗಿಡಗಳನ್ನ ತೆಗ್ದಿರೋದು ತುಂಬ ಖಂಡನೀಯ. 2011ರಲ್ಲಿ ಹಾಕಿರೋದು. 25ರಿಂದ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕೆರೆಗೆ ಬಿದ್ದ ಪರಿಣಾಮ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಬೇಲೂರು ತಾಲೂಕಿನಲ್ಲಿ ನಡೆದಿದೆ. ನಿಯಂತ್ರಣ ತಪ್ಪಿ ಕೆರೆಗೆ ಬಿದ್ದ ಕಾರು, ಮಹಿಳೆ ದಾರುಣ ಸಾವು, ಚಾಲಕ ಪಾರಾದ ಘಟನೆ ಬೇಲೂರು ತಾಲೂಕಿನ ಚಂದನಹಳ್ಳಿ ಗ್ರಾಮದ ಬಳಿ ಮಂಗಳವಾರ ರಾತ್ರಿ ನಡೆದಿದೆ. ನಿಯಂತ್ರಣ ತಪ್ಪಿದ ಕಾರು ಕೆರೆಗೆ ಬಿದ್ದು ಕಾರಿನಲ್ಲಿದ್ದ 29 ವರ್ಷದ ಶ್ವೇತಾ ಸಾವನ್ನಪ್ಪಿದರೆ, ಶ್ವೇತಾಳ ಸ್ನೇಹಿತ ರವಿ ಮಾತ್ರ ಈಜಿ ದಡ ಸೇರಿಕೊಂಡು ಜೀವ ಉಳಿಸಿಕೊಂಡಿದ್ದಾನೆ. ಶ್ವೇತಾ ಹಾಗೂ ರವಿ ಇಬ್ಬರು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ವೇಳೆ ಚಂದನಹಳ್ಳಿ ಕೆರೆ ಬಳಿ ಕಾರು ಏರಿಯಿಂದ ಕೆಳಗೆ ಜಾರಿ ನೀರಿನೊಳಗೆ ಬಿದ್ದಿದೆ. ಕಾರು ಸಂಪೂರ್ಣವಾಗಿ ಕೆರೆಯಲ್ಲಿ ಮುಳುಗಿದ್ದು,
ಕಾರಿನೊಳಗೆ ಸಿಲುಕಿಕೊಂಡ ಶ್ವೇತಾ ಹೊರಬರಲಾಗದೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾಳೆ. ಆದರೆ ಬಾಗಿಲು ತೆರೆದು ತಕ್ಷಣ ಹೊರಬಂದ ರವಿ ಈಜಿ ದಡ ಸೇರಿ ಜೀವ ಉಳಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಶವವನ್ನ ಕೆರೆಯಿಂದ ಹೊರತೆಗೆದಿದ್ದಾರೆ. ಈ ಘಟನೆ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಅರೇಳಿ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ ಸಮಯದಲ್ಲಿ ಕೆರೆಗೆ ಬಿದ್ದ ಮಹಿಳೆ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಮೃತ ಕುಟುಂಬದ ಸದಸ್ಯರು ವಾಹನಗಳು ಗ್ರಾಮಕ್ಕೆ ಬರದಂತೆ ತಡೆದು ಪ್ರತಿಭಟನೆ ನಡೆಸಿದರು. ಅಲ್ಲದೆ ನಮ್ಮ ಗ್ರಾಮಗಳಿಗೆ ಬರುವ ಸಂದರ್ಭದಲ್ಲಿ 2 ದೊಡ್ಡ ಕೆರೆಗಳಿದ್ದರೂ ಸಹ ಅವುಗಳಿಗೆ ಯಾವುದೇ ತಡೆಗೋಡೆ ಇಲ್ಲದೆ ಈ ರೀತಿಯ ಸಾವು ನೋವುಗಳು ಸಂಭವಿಸುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರೂ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ಪ್ರತಿಭಟನೆ ನಡೆಸಿದರು. ಮೂಳೆ ಮಚ್ಚೆ ಕಸಿ ಮೂಲಕ ಚಿಕಿತ್ಸೆ ಸಕಾಲಿಕ ವೈದ್ಯಕೀಯ ಚಿಕಿತ್ಸೆಯಿಂದ ಪ್ರತಿ ಮಗುವಿಗೂ ಸಾಮಾನ್ಯ ಜೀವನ ಅವಕಾಶ ನೀಡಬಹುದು ಎಂದು ಡಾಕ್ಟರ್ ವಿನಯ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಥಲಸ್ಸೇಮಿಯಾ ಎಂಬುದು ಆನುವಂಶಿಕ ರಕ್ತ ಕಾಯಿಲೆಯಾಗಿದ್ದು ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 10,000 ಮಕ್ಕಳು ಹುಟ್ಟುವಾಗಲೇ ಥಲಸ್ಸೇಮಿಯಾ ಹೊಂದಿರುತ್ತಾರೆ. ಸದ್ಯದ ಮಾಹಿತಿಯ ಪ್ರಕಾರ ಸುಮಾರು 30 ರಿಂದ 40 ದಶಲಕ್ಷ ಜನರು ಈ ರೋಗಕ್ಕೆ ಕಾರಣವಾಗುವ ಜೀನ್ ಅನ್ನು ಹೊಂದಿದ್ದಾರೆ. ಈ ಕಾಯಿಲೆಯಿಂದ ಹುಟ್ಟಿದ ಮಕ್ಕಳಿಗೆ ಚಿಕಿತ್ಸೆ ಸಿಗದೆ ಹೋದರೆ ಬದುಕಲು ಪ್ರತಿ ತಿಂಗಳು ರಕ್ತ ವರ್ಗಾವಣೆ ಅಗತ್ಯ. ಈ ಕಾಯಿಲೆಗೆ ತುತ್ತಾದ ಕುಟುಂಬಕ್ಕೆ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಹಳ ಕಷ್ಟಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆದ್ದರಿಂದ ಈ ಕಾಯಿಲೆಗೆ ಮೂಳೆ ಮಧ್ಯೆ ಕಸಿ ಒಂದು ಪರಿಣಾಮಕಾರಿ ಚಿಕಿತ್ಸೆಯಾಗಿದೆ. ಆದರೆ ಸಕಾಲಿಕ ರೋಗ ನಿರ್ಣಯ, ಪೋಷಕರ ತಪಾಸಣೆ ಮತ್ತು ಚಿಕಿತ್ಸೆಯ ಬಗ್ಗೆ ಇನ್ನೂ ಸರಿಯಾದ ಅರಿವಿನ ಕೊರತೆ ಇದೆ. ಈ ಅಂತರವನ್ನು ನಾವು ತುಂಬಬೇಕು. ಥಲಸ್ಸೇಮಿಯಾ ಮತ್ತು ಮೂಳೆ ಮಜ್ಜೆ ಕಸಿ ಬಗ್ಗೆ ಸಮಗ್ರವಾಗಿ ಮಾತನಾಡಿದ ಅವರು, ಥಲಸ್ಸೇಮಿಯಾದಿಂದ ಯಶಸ್ವಿಯಾಗಿ ಗುಣಮುಖರಾದ ಸಾನಿಯಾ ಎಂಬ ಪುಟ್ಟ ಬಾಲಕಿಯ ಕಥೆಯನ್ನ ಕೂಡ ಹಂಚಿಕೊಂಡರು. ಡೋನರ್ ಇಂದ ತಗೊಳೋದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಇದೊಂಥರ ವೈದ್ಯಕೀಯ ಮೆಡಿಕಲ್ ಟ್ರೀಟ್ಮೆಂಟ್. ಇದರಲ್ಲಿ ಹೇಗೆ ಅಂದ್ರೆ ಮಕ್ಕಳಲ್ಲಿ ಡಿಫೆಕ್ಟಿವ್ ಬೋನ್ ಮ್ಯಾರೋ ಇರುತ್ತೆ, ಎಲ್ಲಿ ಬೋನ್ ಮ್ಯಾರೋ ವರ್ಕ್ ಮಾಡ್ತಾರಲ್ವಾ ಅದನ್ನ ನಾರ್ಮಲ್ ಬೋನ್ ಮ್ಯಾರೋಗೆ ರೀಪ್ಲೇಸ್ ಮಾಡಬೇಕು ಫ್ರಮ್ ಅ ಹೆಲ್ದಿ ಡೋನರ್. ಡೋನರ್ ಯೂಶಲಿ ಅಕ್ಕ ತಮ್ಮ, ಅಣ್ಣ ತಂಗಿ ಅಥವಾ ತಂದೆ ತಾಯಿ ಇವರಿಂದ ತಗೊಂಡು ಮಾಡುವಂಥದ್ದು. ಮತ್ತೆ ಇದನ್ನ ನಾವು ಅಸ್ಥಿಮಜ್ಜೆಯಿಂದ ತಗೊಂತೀವಿ, ಬೋನ್ ಮ್ಯಾರೋ ಇಂದ, ವಿಚ್ ಇಸ್ ಸ್ಟೆಮ್ ಸೆಲ್ ಥೆರಪಿ ಅಂತ ಹೇಳ್ತೀವಿ. ಸ್ಟೆಮ್ ಸೆಲ್ಸ್. ಸೊ ಸ್ಟೆಮ್ ಸೆಲ್ಸ್ ಅಂದ್ರೆ ನಮ್ಮ ಬಾಡಿಯಲ್ಲಿ ರೆಗ್ಯುಲರ್ ಆಗಿ ಉತ್ಪತ್ತಿ ಆಗ್ತಾ ಇರುವಂಥದ್ದು. ಹಾಗಾಗಿ ಡೋನರ್ ಇಂದ ತಗೊಂಡಾಗ ಅವ್ರಿಗೆ ಏನು ಲಾಸ್ ಇಲ್ಲ. ಇವಾಗ ಕಿಡ್ನಿ, ಲಿವರು ಈ ತರ ತೊಂದರೆ, ಲಿವರು ಆ ಭಾಗ ತಗೊಂಡ್ರೆ ಆ ಅಂಗ ಡೋನರ್ ಇಂದ ತೆಗೆದು ಹಾಕಬೇಕಾಗುತ್ತೆ. ಬಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ಅಸ್ಥಿಮಜ್ಜೆ ಅಂದ್ರೆ ಡೈಲಿ ಪ್ರೊಡ್ಯೂಸ್ ಆಗ್ತಾ ಇರತ್ತೆ ನಮ್ಮಲ್ಲಿ, ಆ ಸೆಲ್ಸ್ ಕೆಲವು ತಗೊಂಡು ಡಿಫೆಕ್ಟಿವ್ ಇರೋರು ಕೊಟ್ರೆ ಅಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ಅದರಲ್ಲಿ ಒಂದು ಮೇನ್ ಫೋಕಸ್ ಅಂದ್ರೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಮಕ್ಕಳಲ್ಲಿ ಬ್ಲಡ್ ರಿಲೇಟೆಡ್ ಡಿಸಾರ್ಡರ್ಸ್, ಅದರಲ್ಲಿ ಥ್ಯಾಲಸೇಮಿಯಾ ಅಂತ ಒಂದು ಹೇಳ್ತೀವಿ, ಅದು ಬಹಳ ಕಾಮನ್ ಆ್ಯಕ್ಚುಲಿ. ನಮ್ಮ ಇಡೀ ಇಂಡಿಯಲ್ಲಿ ಸುಮಾರು 10,000 ಮಕ್ಕಳು ಪ್ರತಿ ವರ್ಷ ಥ್ಯಾಲಸೇಮಿಯಾಯಿಂದ ಅಂದರೆ ದೇ ಆರ್ ಬಾರ್ನ್ ಅಂದರೆ ಹುಟ್ಟುತ್ತಾರೆ. ಇವ್ರಿಗೆ ಪ್ರತಿ ತಿಂಗಳು ಬ್ಲಡ್ ಬೇಕಾಗುತ್ತೆ ಫ್ರಮ್ ದ ಏಜ್ ಆಫ್ 6 months. 3-4-5ನೇ ತಿಂಗಳಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗಿಬಿಟ್ಟು, ಹಿಮೋಗ್ಲೋಬಿನ್ ಕಮ್ಮಿ ಆಗಿ ಪ್ರತಿ ತಿಂಗಳು ರಕ್ತ ಹಾಕಿಸ್ಬೇಕಾಗುತ್ತೆ. ಅವ್ರಿಗೆ ಓನ್ಲಿ ಕ್ಯೂರೇಟಿವ್ ಟ್ರೀಟ್ಮೆಂಟ್ ದಟ್ ಇಸ್ ದೇರ್ ಇಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್. ಆಮೇಲೆ ಇದನ್ನ ನಾವು ಆದಷ್ಟು ಚಿಕ್ಕ ವಯಸ್ಸಲ್ಲಿ ಮಾಡಿದ್ರೆ ನಂಬರ್ ಆಫ್ ಟೈಮ್ಸ್ ರಕ್ತ ಹಾಕುವ ಇದು ಕಮ್ಮಿ ಆಗುತ್ತೆ ಮತ್ತು ಕ್ಯೂರ್ ಆಗುತ್ತೆ. ಓಕೆ, ಸೊ ಒನ್ ಆಫ್ ದ ಸಕ್ಸಸ್ ಸ್ಟೋರೀಸ್ ಆಫ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಇಸ್ ಥಲಸೇಮಿಯಾ. ಯಾಕಂದ್ರೆ ಕ್ಲೋಸ್ ಟು 85% ಮಕ್ಕಳನ್ನ ಕರೆಕ್ಟ್ ಟೈಮಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಪೂರ್ತಿ ಗುಣ ಮಾಡ್ಬೋದು. ಗುಣ ಅಂದ್ರೇನು, ಅವ್ರು ಪ್ರತಿ ತಿಂಗಳು ರಕ್ತ ಆಗಿರುತ್ತೆ, ವರ್ಷದಲ್ಲಿ 10 ಸಲ, 5 ವರ್ಷ ಆಗೋಷ್ಟರಲ್ಲಿ 100 ಸಲ ಬ್ಲಡ್ ಆಗೋಗಿರುತ್ತೆ. ಸೊ 100 ಸಲ ಬ್ಲಡ್ ಆಗಿರೋ ಅಂಥವ್ರಿಗೆ ಬ್ಲಡ್ನ ಅವಾಯ್ಡ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ತನ್ನ ಓನ್ ಒಳಗಿಂದ ಉತ್ಪತ್ತಿ ಮಾಡೋ ಶಕ್ತಿ ಬರುತ್ತೆ. ಸೊ ಇದು ಒಂದು ತೊಂದರೆ ಥಲಸೇಮಿಯಾ ಅನ್ನೋದಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡೋದು. ಎರಡನೇದು, ಕೆಲವು ಮಕ್ಕಳಿಗೆ ಒಳಗೆ ರೋಗ ನಿರೋಧಕ ಶಕ್ತಿ ಇರಲ್ಲ, ಇಮ್ಯುನೋಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಇಮ್ಯುನೋಡಿಫಿಷಿಯನ್ಸಿ ಅಂದ್ರೆ ಏನು, ಅವ್ರಿಗೆ ಹುಟ್ಟುತ್ತಾ 1 year ಒಳಗಡೆನೆ ತಿಂಗಳಿಗೊಂದ್ಸಲ ಇನ್ಫೆಕ್ಷನ್ ಆಗ್ತಾ ಇರೋದು, ಮಲ್ಟಿಪಲ್ ಟೈಮ್ಸ್ ಇನ್ಫೆಕ್ಷನ್ ಆಗೋದು, ಅಡ್ಮಿಟ್ ಆಗೋದು, ಆಂಟಿಬಯೋಟಿಕ್ಸ್ ತಗೊಳ್ಳೋದು, ಅದು ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರುವಂಥದ್ದು. ಇದು ಕೂಡ ಬ್ಲಡ್ ಅಲ್ಲಿ ಬರುವಂಥದ್ದು. ಇಮ್ಯೂನ್ ಸಿಸ್ಟಮ್ ಇಸ್ ಅ ಪಾರ್ಟ್ ಆಫ್ ಬ್ಲಡ್. ಸೊ ಮೂರನೇದು ಅಂದ್ರೆ, ಕೆಲವು ಸಲ ಮಕ್ಕಳಿಗೆ ಕ್ಯಾನ್ಸರ್ಸ್ ಬಂದು ಅದು ಯೂಶುವಲ್ ಟೈಪ್ ಆಫ್ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗದೆ ಇದ್ರೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಇದು ಮೇನ್ 3 ಟ್ರಾನ್ಸ್ಪ್ಲಾಂಟ್ ಮಾಡೋದು. ಒಂದು ಮಗು ನಮ್ದು ಒನ್ ಆಫ್ ದ ರೀಸೆಂಟ್ ಆಗಿ ನಾವು ಮಾಡಿರೋ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸಕ್ಸಸ್ ಅಂದ್ರೆ, ಅರಸೀಕೆರೆಯಿಂದ ಒಂದು ಮಗು ಥಲಸೇಮಿಯಾ ಜೊತೆ ಇತ್ತು.
ಸೊ ಆಲ್ಮೋಸ್ಟ್ 3.5 ಮಂತ್ಸ್ಗೆ ಫಸ್ಟ್ ಟೈಮ್ ನಾನು ಎವ್ರಿ ಮಂತ್ ನಾನು ಹಾಸನಕ್ಕೆ ಬರ್ತೀನಿ. ರಾಜೀವ್ ಹಾಸ್ಪಿಟ್ಲಲ್ಲಿ OPD ಮಾಡ್ತೀವಿ. ಅವಾಗ ಈ ಥರ ರಕ್ತ ಕಮ್ಮಿ ಇರೋ ಮಕ್ಕಳು ಅವರೆಲ್ಲ ಅಂದರೆ ಮೋಸ್ಟ್ ಆಫ್ ದ ಇದು 10ರಲ್ಲಿ 8 ಮಕ್ಕಳು ಏನಿರುತ್ತೆ ಅವ್ರದ್ದು ನ್ಯೂಟ್ರಿಷನ್ ಕಮ್ಮಿ ಇರುತ್ತೆ ಆಯ್ತಾ. ಸೊ ಆ ಥರ ಇರುತ್ತೆ. ಬಟ್ 2-3 ಮಕ್ಕಳಿಗೆ ಈ ಥರ ತೊಂದರೆ ಇರುತ್ತೆ. ಸೊ ಈ ಮಗುನ ನಾನು 4.5 ಮಂತ್ಸ್ ಇರೋವಾಗ ಫಸ್ಟ್ ಟೈಮ್ ನೋಡಿದೆ. ಅರಸೀಕೆರೆಯಿಂದ ಫ್ಯಾಮಿಲಿ ವೆರಿ ಹಂಬಲ್ ಬ್ಯಾಕ್ಗ್ರೌಂಡ್. ಅವರಿಗೆ ನೋಡಿದಾಗ ಹಿಮೋಗ್ಲೋಬಿನ್ನು 4.25 ಗ್ರಾಮ್ 5 ಗ್ರಾಮ್ ಆಗಿತ್ತು. ಸೊ ಆ ಮಗುಗೆ ಯೂಶುವಲ್ ಹಿಮೋಗ್ಲೋಬಿನ್ನು 11-12 ಹಂಗಿರಬೇಕು ನಾರ್ಮಲ್ ಆಗಿ ಬೆಳವಣಿಗೆ ಆಗೋಕ್ಕೆ. ಸೊ ಅರ್ಧಕ್ಕಿಂತ ಕಮ್ಮಿ ಇತ್ತು. ಸೊ ಈ ಥರ ಇದ್ದಾಗ ಯೂಶಲಿ ಏನಾಗುತ್ತೆ, ನಾವು ರಕ್ತ ಹಾಕಲೇಬೇಕು ಅಂತ ಹೇಳ್ತೀವಿ. ಸೊ ಫಸ್ಟ್ ಟೈಮ್ 4-5 ಮಂತ್ಸಲ್ಲಿ ಹೇಳಿದಾಗ ಫ್ಯಾಮಿಲಿಗೆ ತುಂಬ ಬೇಜಾರಾಯಿತು, ಹಾಕಬೇಕಾಗತ್ತಮ್ಮ. ಮತ್ತು ಮೋಸ್ಟ್ಲಿ ಡಯಾಗ್ನೋಸಿಸಲ್ಲಿ ಥಾಲಸೆಮಿಯಾ ಅಂತ ಬಂದಿದೆ, ಈ ಮಗುಗೆ ಪ್ರತಿ ತಿಂಗಳು ರಕ್ತ ಬೇಕು ಅಂದಾಗ ಆಲ್ಮೋಸ್ಟ್ ಫ್ಯಾಮಿಲಿ ಭಾಳ ದುಃಖದಲ್ಲಿತ್ತು. ಸೊ ನಾನು ಪ್ರತಿ ತಿಂಗಳು ಬರೋದ್ರಿಂದ ನೋಡೋದ್ರಿಂದ ಆಫ್ಟರ್ 4-5 ಮಂತ್ಸ್ ಅಂದರೆ ಒಂದು ಮಗು ಒಂದು 8 ಮಂತ್ಸ್ 9 ಮಂತ್ಸ್ 10 ಮಂತ್ಸ್ ಆದಾಗ ಐ ಟೋಲ್ಡ್ ದೆಮ್ ದಟ್ ಇದಕ್ಕೆ ಬರೀ ಬ್ಲಡ್ ಹಾಕ್ತಾ ಇರೋದೇ ಅಲ್ಲ, ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ. ಈಗ ಚಿಕ್ಕದೊಂದು ಬ್ರೇಕ್. ವಿಜಯ್ ಸಿಲ್ವರ್ ಪ್ಯಾಲೇಸ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಆಗಸ್ಟ್ 20ರಿಂದ ಆಗಸ್ಟ್ 27ರವರೆಗೂ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ನಡೀತಾ ಇದೆ ಭರ್ಜರಿ ಆಫರ್ಸ್. ಎಲ್ಲ ಬೆಳ್ಳಿಯ ಪದಾರ್ಥಗಳ ಮೇಲೆ ಯಾವುದೇ ರೀತಿಯ ಮಜೂರಿ ಇರುವುದಿಲ್ಲ. ಚಿನ್ನದ ಪಾಲಿಶ್ ಮಾಡಿದ ಬೆಳ್ಳಿಯ ಆಭರಣದ ಖರೀದಿಯ ಮೇಲೆ 25%ರವರೆಗೂ ರಿಯಾಯಿತಿಯನ್ನ ಪಡೆಯಬಹುದು. 92.5 ಹಾಲ್ಮಾರ್ಕ್ ನ ಶುದ್ಧ ಬೆಳ್ಳಿಯ ಪದಾರ್ಥಗಳು ನಮ್ಮಲ್ಲಿ ದೊರೆಯುತ್ತದೆ. ಅಲ್ಲದೆ ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಚೊಂಬು, ಬೆಳ್ಳಿಯ ದೀಪದ ಕಂಬಗಳು, ಬೆಳ್ಳಿಯ ಉಡುಗೊರೆಗಳು, ಬೆಳ್ಳಿಯ ಫೋಟೋ ಫ್ರೇಮ್, ಬೆಳ್ಳಿಯ ಆಂಟಿಕ್ ಆಭರಣಗಳು ಹಾಗೂ ಬೆಳ್ಳಿಗೆ ಚಿನ್ನದ ಪಾಲಿಶ್ ಮಾಡಿದ ಆಭರಣಗಳು ನಮ್ಮಲ್ಲಿ ದೊರೆಯುತ್ತದೆ. ಈ ಗೌರಿ ಗಣೇಶ ಹಬ್ಬದ ಆಫರ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ. ಹಿಂದೆ ಭೇಟಿ ನೀಡಿ ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಕೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. 8 ಲಕ್ಷಕ್ಕೂ ಹೆಚ್ಚು ಜನರಿಗೆ 11 ಲಕ್ಷ ಎಕರೆ ಜಮೀನನ್ನ ಹಂಚಿಕೆ ಮಾಡಿ ಬದುಕಿಗೆ ಡಿ ದೇವರಾಜ್ ಅರಸು ಅವರು ನೆರವಾಗಿದ್ದಾರೆ ಎಂದು ಬಸವರಾಜ್ ಅವರು ತಿಳಿಸಿದರು. ಕಾರ್ಯಕ್ರಮದ ಪ್ರಧಾನ ಭಾಷಣಕಾರರಾಗಿ ಮಾತನಾಡಿದ ಬಸವರಾಜು, ಡಿ ದೇವರಾಜ್ ಅರಸರವರು ಆಡಳಿತ ಚಾತುರ್ಯದಿಂದ ರಾಜ್ಯವನ್ನ ಮುನ್ನಡೆಸಿದ ಮಹಾನ್ ನಾಯಕರು. ಅವರು ಸದಾ ಶೋಷಿತ ಪೀಡಿತ ವರ್ಗಗಳ ಪರವಾಗಿ ಧ್ವನಿ ಎತ್ತಿ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡರು. ಸಮಾಜ ಪರಿವರ್ತನೆಗೆ ದಾರಿದೀಪವಾದ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತಂದು ಎಲ್ಲ ವರ್ಗಗಳಿಗೂ ಸಮಾನತೆಯ ಹಕ್ಕು ಕಲ್ಪಿಸಿದರು. ರಾಷ್ಟ್ರ ನಾಯಕರಾಗಿ ಬೆಳೆದಿದ್ದರೂ ಗ್ರಾಮೀಣ ಬಡ ಜನರ ಪರ ನಿಲ್ಲಲು ಹಿಂಜರಿಯದೆ 8 ಲಕ್ಷಕ್ಕೂ ಹೆಚ್ಚು ಜನರಿಗೆ 11 ಲಕ್ಷ ಎಕರೆ ಜಮೀನು ಹಂಚಿಕೊಟ್ಟು ಬದುಕಿಗೆ ನಂಬಿಕೆ ತುಂಬಿದವರು ದೇವರಾಜ್ ಅರಸ್ ಎಂದು ಶ್ಲಾಘಿಸಿದರು. ಹಂಚಿಕೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯೋಚನೆ ಆಗಿರುತ್ತೆ, ಆದರೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿರೋದಿಲ್ಲ. ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲಿ ಮಾತ್ರ ಈ ಕಾಯ್ದೆ, ಭೂ ಸುಧಾರಣಾ ಕಾಯ್ದೆ ಸಮರ್ಪಕವಾಗಿ ಅನುಷ್ಠಾನಗೊಂಡಿರುತ್ತೆ. ಯಾಕಪ್ಪ ಅಂತ ಅಂದ್ರೆ ಅಲ್ಲಿ CPM ಅವರು ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. CPM CPIಗಳು ಅವೆರಡು ರಾಜ್ಯಗಳನ್ನು ಹೊರತುಪಡಿಸಿದ್ರೆ ಈ ಭೂ ಸುಧಾರಣೆ ಕಾಯ್ದೆ ಅನುಷ್ಠಾನಕ್ಕೆ ಬಂದಿದ್ದು ಎಲ್ಲಪ್ಪ ಅಂತ ಅಂದ್ರೆ ಕರ್ನಾಟಕದಲ್ಲಿ. ಯಾಕೆ ಅಂತಂದ್ರೆ ಅಂದಿನ ಧೀಮಂತ ನಾಯಕ ದೇವರಾಜ ಅರಸು ಅವರ ಇಚ್ಛಾಶಕ್ತಿ ಹಾಗೂ ತನ್ನ ಕರ್ತವ್ಯದ ಪರಿಧಿಯನ್ನು ಅರಿತಿದ್ದರಿಂದ ಅತ್ಯಂತ ಸಮರ್ಥ. ಬಂಧುಗಳೇ, ಇಲ್ಲಿ ಒಂದು ಸಣ್ಣ ವಿಚಾರವನ್ನು ಗಮನಿಸಿ. ಯಾರ ಸುದ್ದಿಗೆ ಹೋಗದೆ ಇದ್ರಿ ಸಮಾಜದಲ್ಲಿ ಒಂದಷ್ಟು ದಿನ ಬದುಕಲಿಕ್ಕೆ ಸಾಧ್ಯ. ಅರಸು ಕೈಯಾಕಿದ್ದು ಎಲ್ಲಿಗಪ್ಪ ಅಂದ್ರೆ ಜೇನುಗೂಡಿಗೆ. ಇವರ ಬಹುಶಃ ಒಂದು 220-222 ಜನ ಏನು ವಿಧಾನಸಭಾ ಸದಸ್ಯರಿದ್ದರು, ಇವರ ಬಳಿ ಅಥವಾ ಇವರ ಸಂಬಂಧಿಕರ ಬಳಿ ಭೂಮಿ ಹೆಚ್ಚಿನ ಪಾಲು ಅವರ ಹತ್ರ ಇತ್ತು. ಅದನ್ನ ಕಿತ್ತು ನಾನು ಬಡವರಿಗೆ ಹಂಚುತ್ತೀನಿ ಅಂತ ಅಂದ್ರೆ ಯಾವ ಜಮೀನುದಾರ ತಾನೇ ತನ್ನ ಹಕ್ಕನ್ನ, ತನ್ನ ಆಸ್ತಿಯನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯ? ಗೊತ್ತಾಯ್ತು ಅರಸು ಅವರಿಗೆ. ಖಂಡಿತ ಇದು ಎಲ್ಲೋ ಒಂದು ಕಡೆ ನಾನು ವೈರತ್ವದ ಪರ್ವತವನ್ನು ನನ್ನ ಮೇಲೆ ಎಳ್ಕೊಳ್ತಾ ಇದ್ದೀನಿ ಅಂತ. ಆದ್ರೂ ಕೃತಿಗಟ್ಟಲಿಲ್ಲ. ಏನಾದ್ರೂ ಆಗ್ಲಿ ಅಂತ ಹೇಳಿ ಈ ಒಂದು ಭೂ ಸುಧಾರಣಾ ಕಾಯ್ದೆಯನ್ನ ಕರ್ನಾಟಕದಲ್ಲಿ ಪರಿಣಾಮಕಾರಿಯಾಗಿ 8 ಲಕ್ಷ ಜನರಿಗೆ 11 ಲಕ್ಷ ಎಕರೆ ಭೂಮಿಯನ್ನ ಸಮರ್ಪಕವಾಗಿ ವಿತರಣೆ
ಅಷ್ಟೊಂದು ಸಮರ್ಪಕವಾಗಿರುತ್ತೆ. ಹಾಗಾಗಿ ಭೂ ಸುಧಾರಣಾ ಏನು ಕಾಯ್ದೆ ಕರ್ನಾಟಕದಲ್ಲಿ ಇದು ಬಂದು ಒಂದಷ್ಟು ಕುಟುಂಬಗಳು ತನ್ನದೇ ಆದಂತಹ ಭೂಮಿಯನ್ನು ಹೊಂದಲಿಕ್ಕೆ ಸಾಧ್ಯ. ತಾವು ಯಾರು ಸಾಹಿತ್ಯವನ್ನು ಓದ್ತಕ್ಕಂಥ ಆಸಕ್ತಿ ಇದ್ದರೆ ನೀವು ಓದಿರ್ತೀರಿ. ಡಾಕ್ಟರ್ ಕೆ ಶಿವರಾಮ ಕಾರಂತರ ಚೋಮನ ನುಡಿ ಅಂತಕ್ಕಂಥ ಕಾದಂಬರಿಯನ್ನು ಓದಿದ್ರೆ ಆ ಚೋಮ ಅಂತಕ್ಕಂಥ ಒಬ್ಬ ಏನು ಅಸ್ಪೃಶ್ಯ ಇರ್ತಾನಲ್ಲ, ಆತನ ಕೊನೆ ಆಸೆ ಏನು ಅಂತಂದ್ರೆ ಆ ದಣಿಗಳನ್ನ ಕೇಳ್ಕೊಳ್ತಾನೆ, ದಣಿ ನಾನು ನನ್ನ ಸ್ವಂತ ಭೂಮಿ ಮಾಡ್ಕೊಂಡು ಉಳ್ಬೇಕು ಅಂತ ಇಲ್ಲ, ನಿಮ್ಮದೇ ಭೂಮಿನ ನಾನು ಹೊತ್ತು ನಾನು ಬಿತ್ತಿ ಬೆಳೆದು ನಿಮಗೆ ಅದರ ಪಡಿಯನ್ನು ನಾನು ಕೊಡ್ತೀನಿ, ದಯಮಾಡಿ ಅವಕಾಶ ಮಾಡಿಕೊಡಿ ಅಂತ ಅಂದ್ರು. ಅದಕ್ಕಾಗಿ ಒಂದು ಕಡ್ಸನ್ ಕಟ್ಕೊಂಡಿರ್ತಾರೆ. ಕಡ್ಸು ಅಂತಂದ್ರೆ ಹೆಣ್ಣುಗಳು ಅಂದ್ರೆ ದೇವರಾಜ ಅರಸು ಜಯಂತಿನ ಮಾಡೋದ್ರ ಮೂಲಕ ನಾವು ದೇವರಾಜ ಅರಸು ನಮ್ಗೆ ಒಂದು ರೂಪುರೇಷೆಗಳನ್ನ ಹಾಕೊಟ್ಟಿದ್ದಾರೆ. ಇವತ್ತೇನಾದ್ರೂ ನಿಜವಾಗ್ಲೂ ಅವರು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಮೂಲಕನೇ ಎಷ್ಟೋ ಬಡ ಕುಟುಂಬಗಳ ಕೈಯಲ್ಲಿ ಮತ್ತೆ ಏನು ಸಣ್ಣ ಹಿಡುವಳಿದಾರರು ಅಂತ ನಾವೇನ್ ಹೇಳ್ತೀವಿ, ಆ ರೈತರ ಹತ್ರ ಎಲ್ಲ ಜಮೀನಿದೆ ಅಂತ ಅಂದ್ರೆ ಅದಕ್ಕೆ ಮೂಲ ಕಾರಣಕರು ನಮ್ಮ ದೇವರಾಜ ಅರಸರು. ಭೂದಾನ್ ಗೋದಾನ್ ಚಳವಳಿಯನ್ನ ಅತ್ಯುತ್ತಮವಾಗಿ ಕರ್ನಾಟಕದಲ್ಲಿ ಯಶಸ್ವಿಯಾಗೋದಕ್ಕೆ ಕಾರಣನೇ ನಮ್ಮ ದೇವರಾಜ ಅರಸರು. ಸೊ ಇವ್ರು ಹಾಕೊಟ್ಟಿರ್ತಕ್ಕಂಥ ರೂಪುರೇಷೆಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮಿಂದ ಏನೋ ಸಮಾಜಕ್ಕೆ ನಾವು ಕೊಡುಗೆಗಳನ್ನ ಕೊಡ್ತೀವಿ, ಅದು ತುಂಬಾ ಮುಖ್ಯ. ನೀವೆಲ್ಲರೂ ಕೂಡ ಬಡ ವಿದ್ಯಾರ್ಥಿಗಳಾಗಿ ಈಗೇನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಆಸ್ತಿಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀವಿ. ನನ್ನ ರಿಕ್ವೆಸ್ಟ್ ತಮ್ಮೆಲ್ಲರ ಹತ್ರ, ತಾವೆಲ್ಲರೂ ಕೂಡ ದೇವರಾಜ ಅರಸವರು ಯಾವ ರೀತಿ ವ್ಯಕ್ತಿತ್ವನ ಹೊಂದಿದ್ರು ತಾವೆಲ್ಲರೂ ಅವ್ರನ್ನ ಆದರ್ಶಪ್ರಾಯವಾಗಿ ತಗೋಬೇಕು. ಅವ್ರ ಆದರ್ಶಗಳನ್ನ ತಮ್ಮಲ್ಲಿ ಮೈಗೂಡಿಸ್ಕೊಂಡು ನೀವು ಕೂಡ ಒಂದು ಉನ್ನತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ರೆ ಅದೇ ನಮ್ಮ ಇಲಾಖೆಗೆ ಮತ್ತೆ ನಮ್ಮ ಸರ್ಕಾರಕ್ಕೆ ಕೊಡ್ತಕ್ಕಂಥ ಗೌರವ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟು ಹೇಳೋದಕ್ಕೆ ಅನುಮತಿ ನೀಡಿದಂತ ತಮ್ಮೆಲ್ಲರಿಗೂ ಕೂಡ ದಿವಂಗತ ದಾದಿ ಪ್ರಕಾಶ್ ಮಣಿ ಅವರು 18ನೇ ವರ್ಷದ ಪುಣ್ಯ ಸ್ಮರಣ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ಪ್ರಜಾಪಿತ ಬ್ರಹ್ಮಕುಮಾರೇಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ಸಂಸ್ಥೆಯ ಪೂರ್ವ ಆಡಳಿತಾಧಿಕಾರಿ ದಿವಂಗತ ದಾದಿ ಪ್ರಕಾಶ್ ಮಣಿರವರ 18ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ರಕ್ತದಾನ ಶಿಬಿರವನ್ನು ವಿಶ್ವಾದ್ಯಂತ ಆಯೋಜಿಸಲಾಗಿದೆ. ಶಿಬಿರವು 22ರಂದು ಹಾಸನ ನಗರದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಏರ್ಪಡಿಸಲಾಗಿದೆ. ಆಸಕ್ತಿ ಉಳ್ಳವರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕೆಂದು ಬ್ರಹ್ಮಕುಮಾರಿ ಸಮಾಜದ ಪದಾಧಿಕಾರಿಗಳು ಮನವಿ ಮಾಡಿದರು. 18ನೇ ಪುಣ್ಯ ಸ್ಮರಣೆಯ ಒಂದು ಅಂಗವಾಗಿ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ರಕ್ತದಾನ ಒಂದು ಶಿಬಿರವನ್ನು ಆಯೋಜಿಸಲಾಗಿದೆ. ಹಾಗೆ ಈ ಒಂದು ಶಿಬಿರ ನೇಪಾಳ ಹಾಗೂ ಭಾರತದಾದ್ಯಂತ ಎಲ್ಲ ಕಡೆ ಈ ಶಿಬಿರ ನಡೀತಾ ಇದೆ. ಸೊ ಅದೇ ರೀತಿ ಈ ಒಂದು ಶಿಬಿರ ಇದರ ಅವಶ್ಯಕತೆ ಏನಿದೆ, ರಕ್ತದಾನದ ಅವಶ್ಯಕತೆ, ಏಕೆಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ರಕ್ತಕ್ಕೆ ಪರ್ಯಾಯ ವಸ್ತು ಯಾವುದೂ ಇಲ್ಲ ಅಂಥೇಳಿ, ಯಾವುದೂ ಆಲ್ಟರ್ನೇಟಿವ್ ಇಲ್ಲ ರಕ್ತ. ಸೊ ಅದರಿಂದ ಈ ರಕ್ತದಾನದ ಅವಶ್ಯಕತೆ ಬಹಳಷ್ಟಿದೆ. ರಕ್ತದಾನಕ್ಕೆ ನಾವು ಜೀವದಾನ ಅಂತ ಹೇಳ್ತೀವಿ, ಮಹಾಪುಣ್ಯ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಈ ಒಂದು ರಕ್ತದಾನ ಏನಿದೆ ಮನುಷ್ಯನಿಗೆ ನಾವು ನೀಡಬಹುದಂತಹ ಒಂದು ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಅಮೂಲ್ಯ ಉಡುಗೊರೆ ಕೂಡ ಆಗಿದೆ. ಸೊ ಅದರಿಂದ ಈ ಒಂದು ಅಭಿಯಾನ ಇದರಲ್ಲಿ ಎಲ್ಲರೂ ಕೈ ಜೋಡಿಸಬೇಕಾಗಿ ನಾವು ಕೇಳ್ಕೊಳ್ತೇವೆ. 18 ವರ್ಷಕ್ಕೆ ಮೇಲ್ಪಟ್ಟಂಥವರು ಈ ರಕ್ತದಾನದಲ್ಲಿ ತಮ್ಮ ಸಹಯೋಗವನ್ನು ನೀಡಬಹುದಾಗಿದೆ. ಈ ಒಂದು ರಕ್ತದಾನ ಏನಿದೆ, ಈ ಒಂದು ಶಿಬಿರ ನಗರದ ಸೀತಾರಾಮಾಂಜನೇಯ ದೇವಸ್ಥಾನ ಪಾರ್ಕ್ ರಸ್ತೆ ಅಲ್ಲಿ ನಡೀತಾ ಇದೆ. ಶುಕ್ರವಾರ 22ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಎಲ್ಲರಿಗೂ ಇದಕ್ಕಾಗಿ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗುತ್ತೆ. ಸೊ ಅದರಿಂದ ಎಲ್ಲರಿಗೂ ಮತ್ತೊಮ್ಮೆ ಒಂದು ವಿನಂತಿ ನಾವೇನು ಮಾಡ್ಕೊಳ್ಳೋದು ಅಂತಂದರೆ, ಈ ಒಂದು ವಿಶಾಲವಾದಂತಹ ಒಂದು ರಕ್ತದಾನ ಶಿಬಿರಕ್ಕೆ ಎಲ್ಲರೂ ಸಹಕರಿಸ್ತಾ ಈ ಒಂದು ಮಾನವ ಸೇವೆಗೆ ಎಲ್ಲರೂ ಸಹಕಾರಿಯಾಗಿ ಅಂತ ಕೋರ್ಕೊಳ್ತೇವೆ. ಓಂ ಶಾಂತಿ. ಧನ್ಯವಾದಗಳು. ಆಗಸ್ಟ್ 21ರಂದು ಸಕಲೇಶಪುರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ 2ನೇ ವರ್ಷದ ಡ್ರಗ್ಸ್ ಮುಕ್ತ ಸಕಲೇಶಪುರ ಆಯೋಜನೆ ಮಾಡಲಾಗಿದೆ ಎಂದು HM ವಿಶ್ವನಾಥ್ ತಿಳಿಸಿದರು. ಡ್ರಗ್ಸ್ ಎಂಬ ಮಹಾಮಾರಿಯನ್ನ ತಡೆಗಟ್ಟುವುದು ಕೇವಲ ಸರ್ಕಾರದ ಹೊಣೆಗಾರಿಕೆಯಲ್ಲ, ಪ್ರತಿಯೊಬ್ಬ ಸಮಾಜ ಸೇವಕ, ಪೋಷಕ, ಗುರು ಮತ್ತು ನಾಗರಿಕನ ಕರ್ತವ್ಯವಾಗಿದೆ. ಯುವಕರ ಭವಿಷ್ಯವನ್ನ ಉಳಿಸಲು ನಾವು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಡ್ರಗ್ಸ್ ರಹಿತ ಸಕಲೇಶಪುರ ಸಾಧ್ಯ ಎಂದು ಮಾಜಿ ಶಾಸಕ ಹಾಗೂ ಡ್ರಗ್ಸ್ ಮುಕ್ತ ಭಾರತ ಆಂದೋಲನದ ಪ್ರಮುಖ HM ವಿಶ್ವನಾಥ್ ರವರು ಹೇಳಿದರು.
ಅವರು ಆಗಸ್ಟ್ 21ರಂದು ಗುರುವಾರ ಬೆಳಗ್ಗೆ 11 ಗಂಟೆಗೆ ಸಕಲೇಶಪುರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆಯಲಿರುವ ಡ್ರಗ್ಸ್ ಮುಕ್ತ ಸಕಲೇಶಪುರ 2ನೇ ವರ್ಷದ ಸಮಾವೇಶ ಕುರಿತು ಮಾಹಿತಿ ನೀಡಿದರು. ಈ ಸಮಾವೇಶದಲ್ಲಿ ಡ್ರಗ್ಸ್ ಬಳಕೆಯಿಂದ ಉಂಟಾಗುವ ದೈಹಿಕ ಮಾನಸಿಕ ಹಾನಿ, ಕುಟುಂಬ ಸಮಾಜದ ಮೇಲೆ ಬೀರುವ ದುಷ್ಪರಿಣಾಮ ಹಾಗೂ ಯುವಜನತೆಗೆ ಸಿಗುವ ಮಾರಕ ಪರಿಣಾಮಗಳ ಕುರಿತು ವಿಚಾರಗೋಷ್ಠಿ ಚರ್ಚೆಗಳು ನಡೆಯಲಿವೆ. ಸಮಾಜದ ಪ್ರತಿಯೊಬ್ಬರೂ ಹೊಣೆಗಾರಿಕೆಯಿಂದ ವರ್ತಿಸಿದರೆ ಸಕಲೇಶಪುರವನ್ನು ಡ್ರಗ್ಸ್ ಮುಕ್ತಗೊಳಿಸಲಾಗುವುದು ದೂರದ ಕನಸು ಅಲ್ಲ, ವಾಸ್ತವದ ಸಾಧನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾವೊಂದು ಬೃಹತ್ ಕಾರ್ಯಕ್ರಮನ ಮಾಡ್ತಾ ಇದ್ವಿ, ಅರಿವು ಮೂಡಿಸೋಂಥ ಕಾರ್ಯಕ್ರಮ. ಡ್ರಗ್ಸಿನ ಈ ದೊಡ್ಡ ಮಾಫಿಯಾ ಇದೆಲ್ಲ ಅದನ್ನು ತಡಿಬೇಕಾಗಿದೆ. ಯುವಕರನ್ನ ಮತ್ತು ನಮ್ಮ ಜನರನ್ನು ಉಳಿಸ್ಕೋಬೇಕಾಗಿದೆ. ದೇಶದ ವ್ಯಾಪ್ತಿಯೆಲ್ಲ ಇದೆ, ಆದರೆ ಸಕಲೇಶಪುರ ಇನ್ನೊಂದು ಪಂಜಾಬ್ ಥರ ಆಗಿದೆ. ಭಾರಿ ದೊಡ್ಡ ಪ್ರಮಾಣದಲ್ಲಿ ಕೋಸ್ಟಲ್ ಕಡೆಯಿಂದ ಕೇರಳ ಮತ್ತು ಸಮುದ್ರ ಮಾರ್ಗವಾಗಿ ಬರ್ತಕ್ಕಂಥ ಡ್ರಗ್ಸು ನೇರವಾಗಿ ಸಕಲೇಶಪುರದಿಂದ ಮುಂದಕ್ಕೆ ಹೋಗ್ತಾ ಇದೆ. ನಾವು ಇದನ್ನು ತಡೆಯುವಂಥ ಕೆಲಸನ ಮಾಡಬೇಕಾಗಿದೆ. ಅದು ಉದ್ದೇಶ ನಮ್ಮದು ಜನರನ್ನು ಜಾಗೃತಿ ಮಾಡೋದು, ಯುವಕರನ್ನು ಜಾಗೃತಿ ಮಾಡೋದು, ಶಾಲಾ ಕಾಲೇಜುಗಳಲ್ಲಿ ಈ ಡ್ರಗ್ಸನ್ನು ಹಂಚುವಂಥ ವ್ಯಕ್ತಿಯ ಶಕ್ತಿಗಳನ್ನು ನಾವು ತಡಿಬೇಕಾಗಿದೆ. ಆ ಕಾರಣಕ್ಕೆ ಸಕಲೇಶಪುರದಲ್ಲಿ 21ನೇ ತಾರೀಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ BR ಪಾಟೀಲ್ರು ಬರ್ತಾರೆ. ಅವರು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಕೂಡ ಹೌದು. ಹಾಗೆಯೇ ಪಂಜಾಬಿಂದ ಖುಷ್ವಂತ್ ಸಿಂಗ್ ಬರ್ತಾರೆ, ಕಾಕಡೆ ಬರ್ತಾರೆ ಮಹಾರಾಷ್ಟ್ರದಿಂದ, ಪ್ರಸನ್ನ ಗಾಂಧಿ ಅವರು ಬೆಂಗಳೂರಿಂದ ಬರ್ತಾರೆ. ಅಲ್ಲದೆ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ, ಹಾಗೆಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಹಾಗೆಯೇ ಎಜುಕೇಷನ್ ಡಿಪಾರ್ಟ್ಮೆಂಟಿನ ಪ್ರಮುಖ ಅಧಿಕಾರಿಗಳು, ಮತ್ತು CEO ನಮ್ಮ ZP ಮುಖ್ಯ ಕಾರ್ಯದರ್ಶಿಗಳು, ಹಾಗೆಯೇ ಸಕಲೇಶಪುರದಲ್ಲಿ ಪೊಲೀಸ್ DYSP ಇರ್ಬೋದು, ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಅಬಕಾರಿ ಇಲಾಖೆ, ಎಜುಕೇಷನ್ ಡಿಪಾರ್ಟ್ಮೆಂಟ್, ಇಲ್ಲಿ ಕಂದಾಯ ಇಲಾಖೆ ಅವರಿಗೆ ಸಂಪೂರ್ಣ ನಮ್ಮ ಬೆಂಬಲ ಕೊಡ್ತಾರೆ. ಇದು ಯಾವುದೇ ಜಾತಿ, ವರ್ಗ, ಮತ ಎಲ್ಲವನ್ನು ಮೀರಿ ಈ ಡ್ರಗ್ಸ್ ದಂಧೆದೇ ಒಂದು ಜಾತಿ ಇದೆ. ಅದನ್ನು ಎಲ್ಲ ಜನರು, ಮನುಷ್ಯತ್ವ ಇರ್ತಕ್ಕಂಥ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಯಾವುದೇ ಸಂಘ, ಎಲ್ಲ ಸಂಘ ಸಂಸ್ಥೆನೂ ಇದಕ್ಕೆ ಇನ್ವಾಲ್ವ್ ಆಗ್ತದೆ, ಎಲ್ಲ ರಾಜಕೀಯ ಪಕ್ಷದವರು ಇದಕ್ಕೆ ಇನ್ವಾಲ್ವ್ ಆಗ್ತದೆ. ಇದು ಒಂದು ಪಕ್ಷಾತೀತ ಮತ್ತು ಯಾವುದೇ ಸಂಘಟನೆ ರಹಿತವಾದಂಥ ಒಂದು ಕಾರ್ಯಕ್ರಮ ಆಗಿದೆ. ನಾನು ಇದರ ಉಪಯೋಗನ ಜನರು ಪಡ್ಕೋಬೇಕಾಗಿದೆ. ಇದಕ್ಕೆ ಬನ್ನಿ, ಭಾಗವಹಿಸಿ, ಈ ಡ್ರಗ್ಸ್ ದಂಧೆನ ನಿಲ್ಲಿಸೋಣ. ಸಕಲೇಶಪುರನ ಡ್ರಗ್ಸ್ ಮುಕ್ತ, ನಶೆಮುಕ್ತ ಸಕಲೇಶಪುರ ಆಗಿ ನಿರ್ಮಾಣ ಮಾಡಿ ಭವಿಷ್ಯದ ಮಕ್ಕಳನ್ನು ಬದುಕೋದಕ್ಕೆ ಬಿಡುವಂಥ ಕೆಲಸ ಮಾಡೋದು ಎಲ್ಲ ಭಾಗವಹಿಸಿ ಅಂತ ನಾನು ಮನವಿ ಮಾಡ್ತೀನಿ. ಅತಿಯಾದ ಶೀತ ಗಾಳಿ ಮಳೆಯಿಂದ ಕಾಫಿ ತೋಟಗಳಲ್ಲಿ ಹಾನಿಯುಂಟಾಗುತ್ತಿದ್ದು ಸರ್ಕಾರ ಕೂಡಲೇ ಸಂಕಷ್ಟದಲ್ಲಿರುವ ಕಾಫಿ ಬೆಳೆಗಾರರ ನೆರವಿಗೆ ಧಾವಿಸಬೇಕು ಎಂದು ಕೆಜಿಎಫ್ ಪ್ರಧಾನ ಕಾರ್ಯದರ್ಶಿ ಸುರೇಂದ್ರ ತಿಳಿಸಿದರು. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಗ್ರೋಯರ್ಸ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಯಾದ TP ಸುರೇಂದ್ರರವರು, ಕಾಫಿ ಬೆಳೆಯುವ ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನಿರಂತರವಾಗಿ ಸುರಿದ ಅತಿಯಾದ ಮಳೆಯಿಂದ ಕಾಫಿ ತೋಟದಲ್ಲಿ ಅಪಾರ ಪ್ರಮಾಣದಲ್ಲಿ ಕಾಫಿ ಫಸಲು ನಷ್ಟ ಉಂಟಾಗಿದೆ. ಇದರ ಬಗ್ಗೆ ಕಾಫಿ ಮಂಡಳಿಯ ಅಧಿಕಾರಿಗಳು ಸಮೀಕ್ಷೆ ನಡೆಸಿ ವರದಿ ನೀಡಿದ್ದಾರೆ. ತದನಂತರ ಮಳೆಯು ನಿರಂತರವಾಗಿ ಮುಂದುವರೆದು ಕಳೆದ 1 ವಾರದಿಂದ ಗಾಳಿ ಶೀತ ವಾತಾವರಣದಿಂದ ಕೂಡಿ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿದ್ದು ಕಾಫಿ ಬೆಳೆಗಾರರಿಗೆ ಸಂಕಷ್ಟ ತಂದೊಡ್ಡಿದೆ. ಕಾಫಿ ನಷ್ಟದ ಪ್ರಮಾಣ ಸಮೀಕ್ಷೆ ನಡೆಸಿದ ನಂತರ ನಿರಂತರವಾಗಿ ಮಳೆ ಮುಂದುವರಿಕೆಯಿಂದ ಇದೀಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾಫಿ ಬೆಳೆಯಲ್ಲಿ ನಷ್ಟ ಉಂಟಾಗಿದೆ. ಕಾಫಿ ಜೊತೆಗೆ ಮಲೆನಾಡಿನ ಪ್ರಮುಖ ಬೆಳೆಗಳಾದ ಕಾಳುಮೆಣಸು ಮತ್ತು ಅಡಿಕೆ ಬೆಳೆಗಳಲ್ಲಿ ತೀವ್ರತರವಾಗಿ ಕೊಳೆರೋಗ ಕಂಡುಬಂದು ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಜೊತೆಗೆ ಕಾಳುಮೆಣಸು ಬಳ್ಳಿಗಳು ಸಹ ರೋಗಕ್ಕೆ ತುತ್ತಾಗಿವೆ. ಆದ್ದರಿಂದ ಸರ್ಕಾರ ಕೂಡಲೇ ಸಂಕಷ್ಟದಲ್ಲಿರುವ ಕಾಫಿ ಬೆಳೆಗಾರರ ನೆರವಿಗೆ ಧಾವಿಸಬೇಕೆಂದು ಒತ್ತಾಯಿಸುತ್ತೇವೆ. ಕಂದಾಯ ಇಲಾಖೆ, ಕಾಫಿ ಮಂಡಳಿ ಮತ್ತು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಅತಿ ಶೀಘ್ರವಾಗಿ ಕಾಫಿ ತೋಟಗಳಿಗೆ ಭೇಟಿ ನೀಡಿ ನಷ್ಟದ ಬಗ್ಗೆ ಜಂಟಿ ಸಮೀಕ್ಷೆ ನಡೆಸಿ
ವರದಿ ತಯಾರಿಸಿ ಸರ್ಕಾರಕ್ಕೆ ವರದಿ ನೀಡಿ ಉಂಟಾಗುವ ನಷ್ಟಕ್ಕೆ ಸೂಕ್ತ ಪರಿಹಾರ ದೊರಕಿಸಿಕೊಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಎಂದರು. ಡಿಫರೆಂಟ್ ಟೈಪಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ತಮ್ಮ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಜನರಲ್ಲಾಗಿ ಬೆಳೆ ನಷ್ಟ ಆಗ್ತಾ ಇದೆ, ಮಳೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಆದರೆ ಜೂನ್ ತಿಂಗಳಲ್ಲಿ ಪ್ರಾರಂಭವಾದ ಮಳೆ ಸುಮಾರು 100 ದಿನಗಳನ್ನು ಪೂರೈಸಿತು. ನಾವು ಸೆಂಚುರಿ ಬಾರಿಸಿದೆ ಅನ್ನೋ ರೀತಿಯಲ್ಲಾಗಿದೆ. ನಾವು ತೋಟಗಳಲ್ಲಿ ಕೆಲಸ ಮಾಡೋದಕ್ಕೂ ಸಾಧ್ಯ ಆಗಿಲ್ಲ. ತೋಟದಲ್ಲಿರ್ತಕ್ಕಂಥ ಕಾಫಿ ಪ್ರತಿನಿತ್ಯ ಶೇಕಡ 1, 2, 3, 5% ಅಷ್ಟು ಗೊತ್ತಾಗದ ರೀತಿಯಲ್ಲಿ ಉದುರ್ತಾ ಇದೆ. ಅದು ಈಗ ಶೇಕಡ 50ಕ್ಕಿಂತ ಹೆಚ್ಚಾಗಿದೆ. ನಾವು ಮೊದಲನೇ ಬಾರಿ ಜೂನ್ ಒಳಗಡೆ ಒಂದು ಬಾರಿ ನಾವು ಪತ್ರಿಕೆಯವರಿಗೆ ಮತ್ತು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ವಿ. ಈ ವರ್ಷದ ಮಳೆ ಪ್ರಾರಂಭ ಅರ್ಲಿ ಆಗಿದೆ, ಭಾಳ ನಷ್ಟ ಆಗ್ತಾ ಇದೆ, ಇದ್ರ ಬಗ್ಗೆ ಗಮನ ಸೆಳೀಬೇಕು, ಸರ್ಕಾರ ಮತ್ತು ಸಮಾಜದ ಗಮನ ಸೆಳೀಬೇಕು, ಜನಪ್ರತಿನಿಧಿಗಳಿಗೆ ಗಮನ ಸೆಳೀಬೇಕು, ತುಂಬ ನಷ್ಟದಲ್ಲಿದ್ದೀವಿ ಅಂತ. ಆಗಾಗಲೇ ಜೂನ್ ತಿಂಗಳಿಗಾಗಲೇ 20ರಷ್ಟು ನಷ್ಟ ಆಗಿದೆ ಅಂತ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ. ಆದರೆ ಜೂನ್ನಿಂದ ಮತ್ತೆ ಜುಲೈ 1ಗೆ ಜುಲೈನಲ್ಲಿ ಸ್ವಲ್ಪ ಸಾಧಾರಣ ಮಳೆ ಆಗ್ತಾ ಇದ್ದು, ಈಗ ಕಳೆದ ಆಗಸ್ಟ್ ಪ್ರಾರಂಭದಲ್ಲಿ ಸುಮಾರು ಒಟ್ಟು ನಮಗೆ ಸಕಲೇಶಪುರದಲ್ಲಿ ನಮ್ಮ ಸಂಭಾರ ಮಂಡಳಿಯ ಅಳತೆ ಮಾಪನದ ಪ್ರಕಾರ ನಿನ್ನೆ 149 ಇಂಚ್ ಮಳೆ ಆಗಿದೆ. ನಿನ್ನೆಗೆ 149 ಇಂಚ್ ಮಳೆ ಆಗಿದೆ ಸಕಲೇಶಪುರಕ್ಕೆ. ಇನ್ನೂ ಆ ಕಡೆ ಹೆತ್ತೂರು ಆ ಕಡೆ ಹೋದರೆ 200-250 ಇಂಚ್ ಮಳೆ ಆಗಿದೆ. ಇದು ಯಾರಾದರೂ ನೋಡ್ಬೋದು. ಇವೆಲ್ಲ ನನ್ನ ಸ್ವಂತ ತೋಟದಲ್ಲಿ ಆಗಿರ್ತಕ್ಕಂಥ ನಷ್ಟ ಇದೆ. ನಾನು ಮೊನ್ನೆ ಫೋಟೋದಲ್ಲಿ ತಗೊಂಬಂದಿದ್ದೇನೆ. ಇದು ಪತ್ರಿಕೆಯವರು ನೋಡಲಿ ಅನ್ನೋದಕ್ಕೋಸ್ಕರ ಕೆಲವೊಂದೊಂದು ಪತ್ರಗಳನ್ನು ಮಾಡ್ಕೊಂಬಂದಿದ್ವಿ. ಇಷ್ಟೊಂದು ನಷ್ಟ ಆದರೂ ಕೂಡ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡ್ತಾ ಇಲ್ಲ. ಕಂದಾಯ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬಂದಿದ್ದಾರೆ, ಸಂತೋಷ. ಅವ್ರನ್ನಾದರೂ ಬರೋದಕ್ಕೆ ಬಂದು ಸ್ಥಳದಲ್ಲಿ ಬಂದು NDRF ಇದೆ, SDRF ಇದೆ. ರಾಜ್ಯ ಸರ್ಕಾರ SDRF ಮೂಲಕ ನಮ್ಮ ನೆರವಿಗೆ ಬರತಕ್ಕಂಥ ಅವಕಾಶಗಳಿದೆ. NDRFಲ್ಲಿ ಕೊಡ್ಬೋದು. ಸುಮಾರು ನಾವು ತಮಗೆಲ್ಲ ಗೊತ್ತಿರೋ ಹಾಗೇ ಕಾಫಿಯಿಂದ ಸುಮಾರು 15,000 ಕೋಟಿ ರೂಪಾಯಿ ವಿದೇಶಿ ವಿನಿಮಯ ಪ್ರತಿ ವರ್ಷಕ್ಕೆ ಬರ್ತಾ ಇದೆ. ನಾವು ಪ್ರಾರಂಭದಲ್ಲಿ 3-4 ಸಾವಿರ ಕೋಟಿ ಹೇಳ್ತಾ ಇದ್ವಿ. ಈಗ 15,000ಕ್ಕಿಂತ ಹೆಚ್ಚು ವಿದೇಶಿ ವಿನಿಮಯ ನಮ್ಮ ಕಾಫಿ ಉದ್ಯಮದ ಒಂದರಲ್ಲಿ ಬರ್ತಾ ಇದೆ ಈ ದೇಶಕ್ಕೆ. ಅಂಥದ್ರಲ್ಲಿ ನಮ್ಮದು ಶೇಕಡ 50ರಷ್ಟು ಕಾಫಿ ನಷ್ಟ ಆಗ್ತಾ ಇದೆ. ಆ ಗಿಡ ಇನ್ನೂ ಬದುಕ್ತವೆ ಅನ್ನೋದು ಗ್ಯಾರಂಟಿ ಇಲ್ಲ. ಅದರ ಜೊತೆಯಲ್ಲಿ ಮೆಣಸು, ಪೆಪ್ಪರ್ ಇದೆ. ಪೆಪ್ಪರ್ಗೆ ಶೇಕಡ 80ರಷ್ಟು ಹೋಗಿದೆ. ಕೆಲವು ಜನರು ಸ್ವಲ್ಪ ಮಳೆ ಕಡಿಮೆ ಇರೋಂಥ ಜಾಗದಲ್ಲಿ ಆ ಬುಡಕ್ಕೆ ಪ್ಲಾಸ್ಟಿಕ್ ವಗೈರೆ ಈ ಥರದ ಸೇಫ್ ಮಾಡ್ಕೊಂಡ್ರೆ ಸ್ವಲ್ಪ ಉಳಿಸ್ಕೊಂಡಿರ್ಬೋದು. ಸಾಮಾನ್ಯ ಗುಡ್ಡಗಾಡು ಅಥವಾ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಮೆಣಸಿನ ಬೆಳೆ ಯಾವುದೋ ಒಂದು ಉಳಿದಿದೆ ಅನ್ನೋದ್ರ ಮಟ್ಟಕ್ಕಿಲ್ಲ. ಇಷ್ಟಾದರೂ ಕೂಡ ಸರ್ಕಾರ ಅಥವಾ ಮತ್ತೊಂದು ನಮ್ಮ ನೆರವಿಗೆ ಬರ್ತಾ ಇಲ್ವಲ್ಲ. ಕಳೆದ 3-4 ವರ್ಷದಿಂದ ಇಷ್ಟು ಮಳೆ ಆಗದೇ ಇದ್ದರೂ NDRF ಕೊಟ್ಟಿತ್ತು ಹಿಂದಿನ ಸರ್ಕಾರಗಳು. ಹಿಂದಿನ ಸರ್ಕಾರ NDRF SDRF ಕೊಟ್ಟಿದ್ದರು. ಅದು ಕಡಿಮೆ ಆಯಿತು ಅಂತ ಹೇಳಿದ್ವಿ. ಪ್ರತಿ ಹೆಕ್ಟೇರ್ಗೆ 56,000 ರೂಪಾಯಿನ ಮ್ಯಾಚಿಂಗ್ ಗ್ರಾಂಟ್ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನೆರವಿಗೆ ಬಂದಿತ್ತು. ಆ ಥರದ ಹಣ ಇದೆ. ಈ ವರ್ಷ ಅದ್ರ ಬಗ್ಗೆ ಯಾರೂ ಚಕಾರನೇ ಎತ್ತಾ ಇಲ್ಲ. ಇಲಾಖೆ ಕೂಡ ಇವತ್ತು ಮತ್ತೆ ಕಾಫಿ ಮಂಡಳಿಯವರು ಏನಾದರೂ ಸ್ಥಳ ಪರಿಶೀಲನೆ ಮಾಡಿದರೆ ಕಳೆದ ಬಾರಿ ಸಮೀಕ್ಷೆ ಮಾಡಿದ್ರೆ 20+30 ಸೇರಿದ್ರೆ 50 ಆಗ್ತದೆ. ಶೇಕಡ 30ಕ್ಕಿಂತ ಹೆಚ್ಚು ಬಂದರೆ ಸರ್ಕಾರಗಳು ನಮ್ಮ ನೆರವಿಗೆ ಬರ್ತಕ್ಕಂಥ ಒಂದು ಪರಿಪಾಠ ಸಂಪ್ರದಾಯ ಹಿಂದಿಲ್ದ ಇತ್ತು. ಈ ವರ್ಷ ಈ ಥರ ಆಗ್ತಾ ಇಲ್ಲ. ಹಾಗಾಗಿ ತಮ್ಮ ಮುಂದೆ ನಾವು ಕೇಳ್ಕೋಬೇಕು. ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಒತ್ತಾಯ ಮಾಡ್ತಾ ಇದ್ದೀವಿ, ದಯಮಾಡಿ ನಮ್ಮ ಬೆಳೆಗಾರರ ಪರ ಸ್ವಲ್ಪ ಹಿತಚಿಂತನೆ ಮಾಡಿ. ಇಡೀ ಪಶ್ಚಿಮ ಘಟ್ಟ ತೊಂದರೆ ಆದರೆ ದೇಶಕ್ಕೂ ತೊಂದರೆ ಆಗ್ತದೆ, ನಮಗೂ ತೊಂದರೆ ಆಗ್ತದೆ. ಕಳೆದ ಬಾರಿ ಏನೋ ಸ್ವಲ್ಪ ಬೆಲೆ ಇದ್ದಿದ್ದು ತಮಗೆಲ್ಲ ನಾವು ಪ್ರಶ್ನೆ ಮಾಡ್ಬೋದು. 13,000-13,500ವರೆಗೂ ಅರೇಬಿಕ್ ರೋಬಸ್ಟಾ ಚೆರಿಗೆ ಬೆಲೆ ಬಂದಿತ್ತು. ಅದು ಕಳೆದ ತಿಂಗಳೊತ್ತಿಗೆ 8,000ಕ್ಕೆ ಬಂದಿತ್ತು. ನಾವು ಆ ಬೆಲೆ ನೋಡ್ಕೊಂಡು ಕೂಲಿ ಕೆಲಸಕ್ಕೆ ಮಾಡ್ತಕ್ಕಂಥವ್ರಿಗೆ ಅಥವಾ ಬೇರೆ ಬೇರೆ ಪದಾರ್ಥಗಳನ್ನು ಕೊಳ್ಳೋರಿಗೆ ನಾವು ಆ ರೇಟಲ್ಲಿ ಲೆವೆಲ್ ಮಾಡ್ಕೊಂಡು ಖರ್ಚು ಮಾಡ್ತಾ ಹೋದವು. ಈಗ ಮತ್ತೆ ನಷ್ಟಕ್ಕೆ ಬಂದ ಮಟ್ಟಕ್ಕಾಗಿದೆ. ಬೆಳೆ ತೊಂದರೆ ಇಲ್ಲ, ಕಾಫಿ ಬೆಳೆಗಾರರಿಗೆ ತೊಂದರೆ ಇಲ್ಲ ಅಂತ ನಿನ್ನೆ ನೋಡಿದೆ ನಾನು. ನಿನ್ನೆ ಮಾತ್ರ ಒಂದು ಸ್ವಲ್ಪ ಡಾಲರ್ ಅಪ್ಪಾಗಿದೆ. ಅದು ಅದೇ ನಿಲ್ತದೆ ಅಂತಿಲ್ಲ. ಆದರೆ ಅವು ಕಳೆದ ವರ್ಷದಕ್ಕಿಂತ ಪ್ರತಿ ವರ್ಷ ಶೇಕಡ ಒಂದು 5-10% ಆದರೂ ಇನ್ಕ್ರೀಸ್ ಆಗ್ತಾ ಇದ್ದರೆ ನಾವು ಸ್ವಲ್ಪ ಸುಧಾರಿಸ್ಕೋಬೋದು. ನಮ್ಮ ಜೊತೆಗೆ ಕೆಲಸ ಮಾಡ್ತಕ್ಕಂಥ 15,000ಕ್ಕಿಂತ ಹೆಚ್ಚು ಜನ ಕೂಲಿಕಾರರಿದ್ದಾರೆ. 15 ಲಕ್ಷ ನಮ್ಮನ್ನು ಅವಲಂಬನೆ ಮಾಡಿ ಬದುಕ್ತಾ ಇರತಕ್ಕಂಥ 15 ಲಕ್ಷಕ್ಕಿಂತ ಹೆಚ್ಚು ಜನ ಕೂಲಿಕಾರರು ಕೂಡ
ನಾವು ನೆಮ್ಮದಿಯಿಂದ ನೋಡ್ಕೊತಾ ಇದ್ದೀವಿ. ಎರಡೂ ಜನರು ಸಂಕಷ್ಟಕ್ಕೆ ಹೋಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಡೋಜ ಸಾಲು ಮರದ ತಿಮ್ಮಕ್ಕನವರು ನೆಟ್ಟಿದ್ದ ಮರಗಳ ಮಾರಣ ಹೋಮ. ಏಕಾಏಕಿ ಮರಗಳನ್ನ ತೆರವುಗೊಳಿಸಿದ ಬೇಲೂರು ತಹಸೀಲ್ದಾರ್. ಕೂಡಲೇ ಇವರನ್ನ ಅಮಾನತು ಮಾಡುವಂತೆ ಮಲೆನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ದರ್ಶನ್ ಆಗ್ರಹ. 110ನೇ ಡಿ ದೇವರಾಜ ಅರಸ್ ಜನ್ಮದಿನ, ಜಿಲ್ಲಾದ್ಯಂತ ಅರ್ಥಪೂರ್ಣ ಆಚರಣೆ. ಸಮಾಜ ಪರಿವರ್ತನೆಗೆ ದಾರಿದೀಪವಾದ ದೇವರಾಜ್ರವರಿಗೆ ಶ್ಲಾಘನೆ. ನಿಯಂತ್ರಣ ತಪ್ಪಿ ಕೆರೆಗೆ ಬಿದ್ದ ಕಾರು, ಮಹಿಳೆ ದಾರುಣ ಸಾವು. ಜೊತೆಯಲ್ಲಿದ್ದ ಸ್ನೇಹಿತ ಬಚಾವ್. ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರಿಂದ ವಾಹನ ತಡೆದು ಆಕ್ರೋಶ. ಬೇಲೂರು ತಾಲೂಕಿನ ಚಂದನಹಳ್ಳಿ ಗ್ರಾಮದ ಬಳಿ ಘಟನೆ.